ಈತ ಭಗವಂತನಿಗೆ ನಾಮ ಹಾಕ್ತಾನೆ. ಗುಡಿ ಹೊಕ್ಕರೆ ಗುಡಿಸಿ ಗುಂಡಾಂತರ ಮಾಡಿಯೇ ಹೊರಗೆ ಬರ್ತಾನೆ. ಇವನಿರುವಲ್ಲಿ ದೇವರಿಗೆ ಅಪಾಯ. ಇದೇ ಈ ಹೊತ್ತಿನ ವಿಶೇಷ. ಓ ಮೈ ಗಾಡ್, ನಾನು ಅರವಿಂದ್. ದೇವರ ಹೆಸರಿನಲ್ಲಿ ಭಕ್ತರನ್ನ ನಂಬಿಸಿ ಮೋಸ ಮಾಡೋ ಪೂಜಾರಿಗಳ ಬಗ್ಗೆ ಆವಾಗ ನೀವು ಕೇಳಿರ್ತೀರಿ. ಆದರೆ ದೇವರ ಹೆಸರಿನಲ್ಲಿ ಪೂಜಾರಿಗಳನ್ನೇ ನಂಬಿಸಿ ಮೋಸ ಮಾಡುವ ಮತ್ತೊಬ್ಬ ಪೂಜಾರಿಯ ಬಗ್ಗೆ ಕೇಳಿದ್ದೀರಾ? ಇಲ್ಲ ಅಂದ್ಕೊಳ್ತೀವಿ. ಬನ್ನಿ, ಅಂಥ ಪಾಕಡ ಪೂಜಾರಿಯೊಬ್ಬನ ಕತೆ ಹೇಳ್ತೀವಿ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ. ಪೊಲೀಸರು ಬೇರೆ ಬೇರೆ ಕೇಸ್ಗಳಲ್ಲಿ ಅವರಿವರನ್ನ ಕರ್ಕೊಂಡು ಬರೋದು, ವಿಚಾರಣೆ ಮಾಡೋದು ಇದ್ದೇ ಇರುತ್ತೆ. ಹಾಗೆ ಮೊನ್ನೆ ಭಾನುವಾರ ಬೆಂಗಳೂರಿನ ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬನನ್ನ ಕರೆತರಲಾಗಿತ್ತು. ಮೆಡಿಕಲ್ ಶಾಪ್ ಮಾಲೀಕರೊಬ್ಬರು ಕೊಟ್ಟ ದೂರಿನ ಮೇಲೆ ಆತನನ್ನ ಕರೆದುಕೊಂಡು ಬಂದಿದ್ದವರು ಸಬ್ ಇನ್ಸ್ಪೆಕ್ಟರ್ ನವೀನ್. ಕಟ್ಟುಮಸ್ತಾಗಿದ್ದ ಆ ಯುವಕನನ್ನ ಒಂದು ಅರ್ಧ ಗಂಟೆ ನಂತರ ವಿಚಾರಿಸ್ಕೊಂಡ್ರಾಯ್ತು ಅಂದ್ಕೊಂಡು ಹೊರಗೆ ಹೋಗ್ತಿದ್ದ ಸಬ್ ಇನ್ಸ್ಪೆಕ್ಟರ್ನ ಅವನೇ ಕರೆದು ಏನಂತ ಹೇಳಿದ್ನಂತೆ ಗೊತ್ತಾ? ಸರ್, ಪ್ಲೀಸ್ ಹೊಡಿಬಿಡಿ ಸರ್, ಎಲ್ಲ ಹೇಳ್ಬಿಡ್ತೀನಿ. ನಾನು ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ನೋ ಅದೆಲ್ಲವನ್ನು ನಾನೇ ಹೇಳ್ಬಿಡ್ತೀನಿ. ಶಿಕ್ಷೆ ಪಡೆಯೋಕೆ ನಾನು ರೆಡಿ, ಬಟ್ ಪ್ಲೀಸ್ ನನ್ನ ಹೊಡಿಬೇಡಿ ಸರ್. ಯಾವ ಪೊಲೀಸರೇ ಆಗಲಿ ಆರೋಪಿಯೊಬ್ಬನಿಂದ ನಿಜಾಂಶ ಬಾಯಿ ಬಿಡಿಸಬೇಕು ಅಂದರೆ ಹರಸಾಹಸ ಪಡಬೇಕು. ಅವನೇ ಸ್ವ ಇಚ್ಛೆಯಿಂದ ನಡೆದದ್ದನ್ನೆಲ್ಲ ಬಾಯಿ ಬಿಡ್ತೀನಿ ಅಂದರೆ ಆತನ ಮುಂದೆ ಪೊಲೀಸರ ಕೂತ್ರೆ ಆಸಾಮಿಯ ಬಯೋಡಾಟಾ ಬರ್ಕೊಳ್ಳೋದ್ರಲ್ಲಿ ಸಾಕಬೇಕಾಗಿ ಹೋಯ್ತು. ಹೆಸರು ಹರೀಶ್ ಭಟ್ ಅಲಿಯಾಸ್ ಪ್ರವೀಣ್ ಭಟ್. ಊರು ಭದ್ರಾವತಿಯ ಹೊಸಮನಿ. ಕುಲಕಸುಬು ಪೌರೋಹಿತ್ಯ. ಯಾವಾಗ ಪುರೋಹಿತರ ವಂಶಸ್ಥ ಅಂದನೋ ಇದ್ಯಾವುದೋ ಸಣ್ಣ ಕೇಸ್ ಇರಬೇಕು ಅಂತ ಅಂದ್ಕೊಂಡ್ರಂತೆ ಪೊಲೀಸರು. ಅಷ್ಟರಲ್ಲಿ ಹರೀಶ ಮತ್ತೆ ಮಾತು ಮುಂದುವರೆಸ್ದ. ಆತನ ಬಾಯಲ್ಲಿ ಓತಪ್ರೋತವಾಗಿ ಬೆಂಗಳೂರಿನ ಬೇರೆ ಬೇರೆ ಏರಿಯಾದ ಹೆಸರು ಬರತೊಡಗಿದ್ವು. ಕಾಟನ್ಪೇಟೆ, ಚಿಕ್ಕಪೇಟೆ, ಚಾಮರಾಜಪೇಟೆ, ಗಾಂಧಿನಗರ, ಯಡಿಯೂರು, ನಂದಿನಿ ಲೇಔಟು, ಜೆಪಿ ನಗರ ಅಂದವನೇ ಒಂದು ಸಲ ಉಸಿರು ತಗೊಂಡು ನಾನು ಇಲ್ಲೆಲ್ಲ ಕಳ್ಳತನ ಮಾಡಿದ್ದೀನಿ ಅಂದುಬಿಟ್ಟ. ಗುಡಿಗಳೇ ಇವನ ಟಾರ್ಗೆಟ್. ಗರ್ಭಗುಡಿ ಹೊಕ್ಕರೆ ಜೋಳಿಗೆ ಭರ್ತಿ. 40 ದೇವಾಲಯಗಳಲ್ಲಿ ಕಳ್ಳತನ. ಹುಂಡಿ ಹಣ ಪೂರ್ತಿ ಖಲಾಸ್. ಬರೋಬ್ಬರಿ 40 ದೇವಸ್ಥಾನಗಳು ಅಂದ ತಕ್ಷಣ ಯಾರಿಗೆ ಆಗಲಿ ಗಾಬರಿ ಆಗದೆ ಇರುವುದು. ಮೇಲಾಗಿ ಪುರೋಹಿತರ ವಂಶದಲ್ಲಿ ಹುಟ್ಟಿ ದೇವರನ್ನೇ ದೋಚೋ ಕೆಲಸಕ್ಕೆ ಇಳಿದ್ನ ಅಂತ ಆಶ್ಚರ್ಯ ಆಗಿತ್ತು ಕಲಾಸಿಪಾಳ್ಯ ಪೊಲೀಸರಿಗೆ. ಕಲಾಸಿಪಾಳ್ಯ ಪೊಲೀಸರು ಪ್ರವೀಣ್ ಭಟ್ ಅಲಿಯಾಸ್ ರವೀಂದ್ರ ಭಟ್ ಅಲಿಯಾಸ್ ತಂದೆ ನಾಗರಾಜ್ ಭಟ್ ಅಂತಕ್ಕಂಥ 25 ವರ್ಷದ ವ್ಯಕ್ತಿಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಅವನು ದೇವಸ್ಥಾನದಲ್ಲಿ ಹುಂಡಿಗಳನ್ನು ಕಳ್ಳತನ ಮಾಡ್ತಿರ್ತಕ್ಕಂಥ ವಿಚಾರದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಕಲಾಸಿಪಾಳ್ಯ ಪೊಲೀಸರು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಹುಂಡಿಗಳ ಕಳ್ಳತನ ಆಗಿದೆ ಅಂಥೇಳಿ ವಿಚಾರಣೆಯಲ್ಲಿ ತಿಳ್ಕೊಂಡಾಗ ಕೆಂಪೇಗೌಡ ನಗರ ಪೊಲೀಸ್ ಠಾಣೆ, ಜೆ.ಪಿ. ನಗರ ಪೊಲೀಸ್ ಠಾಣೆ ಮತ್ತು ತ್ಯಾಗರಾಜ ನಗರ ಪೊಲೀಸ್ ಸ್ಟೇಷನ್ ಹಾಗೂ ಕಲಾಸಿಪಾಳ್ಯ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಈ ದೇವಸ್ಥಾನಗಳಲ್ಲಿ ಪೂಜಾರಿ ರೀತಿಯಲ್ಲಿ ಇದನ್ನು ಮಾಡಿಕೊಂಡು ಒಂದು ಚೀಲ ತೆಗೆದುಕೊಂಡೋಗಿ ನೇರವಾಗಿ ಆ ಹುಂಡಿಗಳನ್ನು ಕಳ್ಳತನ ಮಾಡಿ ಅಲ್ಲಿ ಹುಂಡಿಗಳನ್ನು ನೇರವಾಗಿ ಇದನ್ನು ಮಾಡಿಕೊಂಡು ಒಂದು ಚೀಲದಲ್ಲಿ ಹಾಕ್ಕೊಂಡು ಅದರ ಮೇಲೆಲ್ಲ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಂಡು ದೇವಸ್ಥಾನದ ಪೂಜಾರಿ ಏನು ಅನ್ನಂಗೆ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ತೆಗೆದುಕೊಂಡು ಬಂದು ಮಾಡ್ತಾಯಿದ್ದ.
ಮಾಡಿರೋ ತಪ್ಪನ್ನು ಎಷ್ಟು ಸಲೀಸಾಗಿ ಒಪ್ಕೊಳ್ಳೋ ಹರೀಶ್ ಭಟ್ ಅಲಿಯಾಸ್ ಪ್ರವೀಣ್ ಭಟ್ ಯಾವ ಅಂಜಿಕೆಯೂ ಇಲ್ಲದೆ ಎಲ್ಲವನ್ನೂ ಎಳೆ ಎಳೆಯಾಗಿ ಬಿಚ್ಚಿಡ್ತಾನೆ. ಜೊತೆಗೆ ತಾನು ಹೇಗೆ ಗುಡಿಗಳನ್ನು ಗುಡಿಸಿ ಗುಂಡಾಂತರ ಮಾಡ್ತಿದ್ದ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಿದ್ದ. ಒಂದು ಸಣ್ಣ ಬ್ರೇಕ್ನ ನಂತರ ಅದರ ಬಗ್ಗೆ ಹೇಳ್ತೀವಿ.